ವೀಕ್ಷಕರಿಗೂ ನಮಸ್ಕಾರ. ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಶ್ರೋ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಲವ್ ಮ್ಯಾರೇಜ್ ಬಗ್ಗೆ ಕಾಂಬಿನೇಷನ್ನ ತಿಳಿಸ್ಕೊಡ್ತೀನಿ. ನಮ್ಮ KP ಸಿಸ್ಟಮಲ್ಲಿ ಈ ಪ್ರೀತಿ ಪ್ರೇಮ ಆಗೋದಕ್ಕೆ ಯಾವ ಕಾಂಬಿನೇಷನ್ನು, ಫೇಲ್ಯೂರ್ ಆಗೋದಕ್ಕೆ ಯಾವ ಕಾಂಬಿನೇಷನ್ ಇರುತ್ತೆ, ಅದನ್ನು ಏಕೆ ನಮ್ಮ ಜಾತಕದಲ್ಲಿ ನೋಡಿ ನಾವು ಮೊದಲೇ ತಿಳ್ಕೊಬೋದು. ನಮಗೆ ಲವ್ ಬರುತ್ತಾ ಬರಲ್ಲ. ಕೆಲವರಿಗೆ ಲವ್ ಸಕ್ಸಸ್ ಆಗುತ್ತೆ, ಬಟ್ ಮದುವೆ ಗಂಟ ಹೋಗಲ್ಲ. ಕೆಲವರಿಗೆ ಲವ್ ಸಕ್ಸಸ್ ಆದರೆ ಎಷ್ಟು ಮದುವೆನೂ ಮಾಡ್ಕೊತಾರೆ. ಕೆಲವರಿಗೆ ಲವ್ ಫೇಲ್ಯೂರ್ ಆಗುತ್ತೆ. ಕೆಲವರಿಗೆ ಒಂದೇ ಹುಡುಗಿನ 2-3 ಜನ ಲವ್ ಮಾಡ್ತಿರ್ತಾರೆ, ಅಥವಾ ಒಂದು ಹುಡುಗನ 2-3 ಜನ ಹುಡುಗಿರು ಲವ್ ಮಾಡ್ತಿರ್ತಾರೆ. ಇದೆಲ್ಲ ಹೇಗೆ ಕತೆ ಏನು ಅನ್ನೋದನ್ನು ನಾವು ನೋಡ್ಕೊಬೋದು. ನಮ್ಮ ಹಾರೋಸ್ಕೋಪಲ್ಲಿ ನಾವು ಅದನ್ನು ತಿಳ್ಕೊಬೋದು. ಅವರ ಜಾತಕದಲ್ಲಿ ಯಾವ ರೀತಿ ಕಾಂಬಿನೇಷನ್ ಇದ್ದರೆ ಅವರಿಗೆ ಆ ರೀತಿ ಬಿಹೇವಿಯರಲ್ಲಿ ಅವ್ರು ಇರ್ತಾರೆ, ಮತ್ತು ಅವ್ರಿಗೆ ಏನಕ್ಕೆ ಲವ್ ಸಕ್ಸಸ್ ಆಗುತ್ತೆ, ಏನಕ್ಕೆ ಅವರಿಗೆ ಲವ್ ಫೇಲ್ಯೂರ್ ಆಗುತ್ತೆ ಅನ್ನೋದನ್ನು ನಮ್ಮ ಜಾತಕದಲ್ಲಿ ನಾವು ತಿಳ್ಕೊಬೋದು. ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ನಮ್ಮ KP ಸಿಸ್ಟಮನ್ನು ಕಲಿತ್ಕೊಳ್ಳಿ. ಮತ್ತು ನಮ್ಮ KP ಸಿಸ್ಟಮ್ ಪ್ರಕಾರ ನೀವು ನೋಡೋದ್ರಿಂದ ತುಂಬ ಅಕ್ಯುರೇಸ್ ಆಗಿ ಬರುತ್ತೆ. ತುಂಬ ಪಿನ್ ಪಾಯಿಂಟ್ ಮಾಡಿ ಹೀಗೆ ಅಂತ ನಾವು ಹೇಳ್ಬೋದು. ಮತ್ತು ಯಾವಾಗ ನಡೆಯುತ್ತೆ, ಯಾವಾಗ ಇವರಿಗೆ ಲವ್ ಫೇಲ್ಯೂರ್ ಆಗುತ್ತೆ ಅನ್ನೋದು ಸಹಿತ ನಾವು ತಿಳ್ಕೊಬೋದು. ಅಥವಾ ಯಾವಾಗ ಲವ್ ಸಕ್ಸಸ್ ಆಗುತ್ತೆ ಇವರಿಗೆ, ಯಾವಾಗ ಇವರು ಲವ್ ಮ್ಯಾರೇಜ್ ಆಗ್ತಾರೆ ಅನ್ನೋದು ಸಹಿತ ನಾವು KP ಜ್ಯೋತಿಷ್ಯದಲ್ಲಿ ತಿಳ್ಕೊಬೋದು. ನೋಡಿ, ಇವಾಗ ಇಲ್ಲಿ ಕುಂಡಲಿನ ನಾವು ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ವರ್ಗ ಒಂದು ರಾಶಿ ಕುಂಡಲಿ ಮತ್ತು ನವಾಂಶ ಕುಂಡಲಿ ಎಲ್ಲ ಇರುತ್ತೆ. ಈ ನವಾಂಶ ಕುಂಡಲಿ ಬಂದು ಮದುವೆ ಜೀವನ ಮತ್ತು ನಮಗೆ ಬರೋಂಥ ಸಂಗತಿ ಬಗ್ಗೆ ನಾವು ತಿಳ್ಕೊಬೋದು. ರಾಶಿ ಕುಂಡಲಿ ಪ್ರಕಾರ ನಮ್ಮ ಓವರಾಲ್ ಆಗಿ ಜನರಲ್ ಆಗಿ ಪ್ರತಿಯೊಂದು ವಿಚಾರ ನಾವು ಇದರಲ್ಲಿ ತಿಳ್ಕೊಬೋದು. ಇವಾಗ ಲವ್ ಮ್ಯಾರೇಜ್ ಬಗ್ಗೆ ನೋಡೋಣ. ಇವಾಗ ಇವ್ರದ್ದು ಲಗ್ನ ಬಂದು ಮಿಥುನ ಲಗ್ನ ಬಿದ್ದಿದೆ. ಮಿಥುನ ಲಗ್ನದಿಂದ 5ನೇ ಭಾವ ಬಂದು ತುಲಾ ರಾಶಿ ಆಗುತ್ತೆ. ತುಲಾ ರಾಶಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಶುಕ್ರ ಮತ್ತು ರಾಹು ಕೂತ್ಕೊಂಡಿದ್ದಾರೆ. ಇದು ನಮ್ಮ ವೇದಿಕ್ ಪ್ರಕಾರ. ಈ ಥರ ಕೂತ್ಕೊಂಡಲ್ಲೂ ಸಹಿತ ಇವರಿಗೆ ಪ್ರೀತಿ ಪ್ರೇಮ ಇಂಥ ವಿಚಾರದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಅದರಲ್ಲೂ ರಾಹು ಮತ್ತು ಶುಕ್ರ ಕೂತ್ಕೊಂಡಲ್ಲೂ ಸಹಿತ ವಿಪರೀತವಾಗಿ ಜಾಸ್ತಿ ಇರುತ್ತೆ ಅನ್ನೋದನ್ನು ನಾವು ಹೇಳ್ಬೋದು. ಮತ್ತು ಲವ್ ಅಫೇರ್ಸ್ ಆಗಿರ್ಬೋದು, ಲವ್ ಫೇಲ್ಯೂರ್ ಸ್ಕೂಲ್ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು, ಯಾವ ರೀತಿ ಆಗುತ್ತೆ ಆಗಲ್ಲ ಅನ್ನೋದನ್ನು ಜಸ್ಟ್ ಇಲ್ಲಿ ನೋಡಿ ನಾವು ಹೇಳೋದು ಕಷ್ಟ ಆಗ್ಬೋದು. ವೇದಿಕ್ ಪ್ರಕಾರ ಕಷ್ಟ ಆಗ್ಬೋದು. ಜಸ್ಟ್ ನಿಮಗೆ KPಲಿ ತುಂಬ ಈಸಿ ಮೆಥಡಾಗಿ ಈಸಿಯಾಗಿ ಯಾವ ರೀತಿ ಅರ್ಥ ಮಾಡ್ಕೊಬೇಕು, ಹೇಗೆ ಅದನ್ನು ಹೇಳಬೇಕು ಅನ್ನೋದನ್ನು ನಾವು ತಿಳ್ಕೊಬೋದು. ನೋಡಿ, ಪ್ಲೇಸ್ ರೀಡರ್ ಭಾವಕ್ಕೆ ಬರ್ತೀವಿ. ಪ್ಲೇಸ್ ರೀಡರ್ ಭಾವ ನೀವು ನೋಡ್ಬೋದು. ಇದು ಡಿಗ್ರಿ ವೈಸ್ ಪ್ರಕಾರ ಇರುತ್ತೆ. ಇಲ್ಲಿ ಕಸ್ಪ ಲಿಂಕ್ಸ್ ಅಂತ ಇದೆ. ಇಲ್ಲಿ ಪ್ಲ್ಯಾನೆಟ್ ಲಿಂಕ್ಸ್, ನಮ್ಮ ಗ್ರಹಗತಿಗಳು ಯಾವ್ಯಾವ ಭಾವಕ್ಕೆ ಕನೆಕ್ಟಿವಿಟಿ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡುತ್ತೆ. ಭಾವ ಲಿಂಕ್ಸ್. ಈ ಭಾವ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಡಿಗ್ರಿ ಏನಿದೆಯಲ್ಲ, ಇವಾಗ ಲಗ್ನಕ್ಕೆ ಇಷ್ಟು ಡಿಗ್ರಿಗೆ ಲಗ್ನ ಆಗಿದೆ. 26 ಡಿಗ್ರಿ 33 ಮಿನಿಟ್ಸಿಗೆ ಒಂದು ಲಗ್ನ ಡಿಗ್ರಿ ಆಗಿದೆ. ಸೆಕೆಂಡ್ ಭಾವದ ಡಿಗ್ರಿ 22 ಡಿಗ್ರಿ 51 ಮಿನಿಟ್ಸ್. ಇದು 2ನೇ ಭಾವದ ಡಿಗ್ರಿ. ಈ ಡಿಗ್ರಿ ಕೂತಂತ ಒಂದು ನಕ್ಷತ್ರ ಇರುತ್ತೆ. ಆ ನಕ್ಷತ್ರಕ್ಕೆ ಒಂದು ಸಬ್ಲಾಡ್ ಇರುತ್ತೆ. ಆ ಸಬ್ಲಾಡೇ ಈ ಭಾವ ಲಿಂಕ್ಸ್. ಓಕೆನಾ? ಈ ಭಾವ ಲಿಂಕ್ಸ್ ನೀವು ಆ ರೀತಿ ತೊಗೊಬೇಕು. ಈ ಭಾವ ಲಿಂಕ್ಸ್ ಅನ್ನೋದನ್ನು ನಾವು ವಿಧಿ ಅಂತ ತೊಗೊತೀವಿ. ಭಗವಂತ ನಮ್ಮ ವಿಧಿಯಲ್ಲಿ ಏನಾದ್ರು ಕೊಟ್ಟಿದ್ದಾನ, ಪ್ರೀತಿ ಪ್ರೇಮ ಮಾಡೋ ಅನ್ನೋ ಒಂದು ಅವಕಾಶಗಳನ್ನ ಕೊಟ್ಟಿದ್ದಾನ ನಮಗೆ. ಇದೆಯಾ? ನಮಗೆ ಲವ್ ಮ್ಯಾರೇಜ್ ಆಗುತ್ತಾ, ಅಥವಾ ಲವ್ ಅಫೇರ್ಸ್ ಆಗುತ್ತಾ, ಅಥವಾ ಲವ್ ಫೇಲ್ಯೂರ್ ಆಗುತ್ತಾ, ಅಥವಾ ಲವ್ವಲ್ಲಿ ಸಕ್ಸಸ್ ಆಗುತ್ತಾ, ಬರೀ ಜಸ್ಟ್ ಲವ್ ಆಗುತ್ತಾ, ಇದೆಲ್ಲದನ್ನು ತಿಳ್ಕೊಬೇಕು ಅಂದಾಗ ಈ ಭಾವ ಲಿಂಕ್ಸಲ್ಲಿ ಬಂದು ನಾವು ನೋಡಬೇಕಾಗತ್ತೆ. ಈ ಭಾವ ಲಿಂಕ್ಸಲ್ಲಿ ನಾವು ಮೇನಾಗಿ 5ನೇ ಭಾವ ಮತ್ತು 7ನೇ ಭಾವವನ್ನು ಕನ್ಸಿಡರ್ ಮಾಡಬೇಕು. ಅದನ್ನೇ ತೊಗೊಬೇಕು. 5ನೇ ಭಾವ ಅನ್ನೋದು ಈ ಪ್ರೀತಿ ಪ್ರೇಮ, ಲವ್ ಅಫೇರ್ಸ್, ರೊಮ್ಯಾನ್ಸ್ ಇದೆಲ್ಲದಕ್ಕೂ ಸಹಿತ 5ನೇ ಭಾವ ಬರುತ್ತೆ. ಓಕೆನಾ? 7ನೇ ಭಾವ ಅನ್ನೋದು ನಾವು ಯಾವಾಗ ಮ್ಯಾರೇಜ್ ಅಂತ ಬರ್ತೀವಲ್ಲ, ಇವಾಗ ಪ್ರೀತಿ ಪ್ರೇಮ ಆಯಿತು, ನೆಕ್ಸ್ಟ್ ನಾವು ಮ್ಯಾರೇಜಿಗೆ ಒಂದು ಸ್ಟೆಪ್ ಇಡ್ತಿದ್ದೀವಿ ಅಂತಂದರೆ 7ನೇ ಭಾವನ ನಾವು ಚೆಕ್ ಮಾಡಬೇಕಾಗತ್ತೆ. 7ನೇ ಭಾವನೂ ಸಹಿತ ಕನೆಕ್ಟಿವಿಟಿ ಇದ್ದರೆ ಮಾಡ್ತಾನೆ ನಾವು ಲವ್ ಮ್ಯಾರೇಜ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಬರೀ ಜಸ್ಟ್ ಲವ್ವಲ್ಲೇ ಉಳಿದೋಗ್ಬಿಡುತ್ತೆ, ಮ್ಯಾರೇಜ್ವರೆಗೂ ಹೋಗಲ್ಲ. ನೀವು ಸುಮಾರು ಜನದ್ದು ನೋಡಿರ್ತೀರ, ಅವ್ರದ್ದು ಬರೀ ಜಸ್ಟ್ ಮಾತ್ರ ಲವ್ ಮಾಡಿರ್ತಾರೆ, ಮ್ಯಾರೇಜ್ ಅಂತೂ ಆಗೋಲ್ಲ, ಬೇರೆ ಯಾರನ್ನೋ ಮದುವೆ ಆಗ್ತಾರೆ. ಇವೆಲ್ಲ ಏನಕ್ಕೆ ಕಥೆಗಳು ಅಂತಂದರೆ, ನಿಮಗೆ ಇಲ್ಲಿ 5ನೇ ಭಾವ ಮತ್ತು 7ನೇ ಭಾವನ ಚೆಕ್ ಮಾಡಬೇಕು. ಇದು ಹೇಗೆ ಅವರು ಲವ್ ಮ್ಯಾರೇಜ್ ಆಗ್ತಾರೆ ಅಂತ ತಿಳ್ಕೊಬೇಕು ಅಂತಂದರೆ, 5ನೇ ಭಾವಕ್ಕೆ ಕನೆಕ್ಟಿವಿಟಿ ಇರೋಂಥ ಗ್ರಹಗಳು ಇವಾಗ ನೋಡಿ, ಈ ಶುಕ್ರ ಗುರು ಏನಿದಾರಲ್ಲ, ಇವರು ನಮಗೆ 7ನೇ ಭಾವಕ್ಕೆ ಎಲ್ಲರೂ ಕನೆಕ್ಟಿವಿಟಿ ಇರಬೇಕು. ನೋಡಿ, ಇವಾಗ 5ನೇ ಭಾವದಲ್ಲಿರೋಂಥ ಸಬ್ಲಾಡ್ ಶುಕ್ರ 7ನೇ ಭಾವಕ್ಕೆ ಸ್ಟಾರ್ ಲಾಡಾಗಿ ಬಂದಿದ್ದಾರೆ. ಇಲ್ಲಿ ಒಂದಕ್ಕೊಂದು ಕನೆಕ್ಟಿವಿಟಿ ಇದ್ದರೆ ಮಾತ್ರ ಈ 3 ಜಾಗದಲ್ಲಿ ಎಲ್ಲಾದ್ರೂ ಈ ಸಬ್ಲಾಡ್, ಸ್ಟಾರ್ ಲಾಡ್, ಸಬ್ಲಾಡ್ ಇದೆಲ್ಲದರಲ್ಲೂ ಬಂದರೆ ಮಾತ್ರ ನಮಗೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಆ ವ್ಯಕ್ತಿ ಯಾರನ್ನ ಮಾಡ್ತಾ ಜಾತಕ ಕೇಳಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ನೀವು ಹೇಳ್ಬೋದು ಲವ್ ಮ್ಯಾರೇಜ್ ಆಗ್ತಾನೆ ಈ ವ್ಯಕ್ತಿ ಅಂತ ನೀವು ಹೇಳ್ಬೋದು. ನೋಡಿ, ಇಲ್ಲಿ ಶುಕ್ರ ಬಂದೇನೆ ಇವ್ರು ಲವ್ ಮ್ಯಾರೇಜ್ ಆಗ್ತಾರೆ ಅಂತ ನೀವು ಹೇಳ್ಬೋದು.
ಗುರು ಅಥವಾ ಗುರು ಇದೆಯಲ್ಲ ಸ್ಟಾರ್ ಲಾರ್ಡ್ ಸಬ್ ಲಾರ್ಡಲ್ಲಿ, ಈ ಗುರುನೇ ಸಹಿತ 7ನೇ ಭಾವಕ್ಕೆ ಸಬ್ ಲಾರ್ಡ್ ಆಗೋ ಸ್ಟಾರ್ ಲಾರ್ಡ್ ಆಗೋ ಬಂದಿದ್ರು ಸಹಿತ ನಿಮಗೆ ಲವ್ ಮ್ಯಾರೇಜ್ ಆಗ್ತಾರೆ ಅಂತ ನಾವು ಹೇಳ್ಬೋದು. ಓಕೆನಾ. ಇಲ್ಲೇನಾದ್ರು ಇಲ್ಲ ಅಂತ ಅಂದ ಪಕ್ಷದಲ್ಲಿ ಮಾತ್ರ ಬರೀ ಅದು ಜಸ್ಟ್ ಲವ್ ಆಗಿರುತ್ತೆ, ಬರೀ ಜಸ್ಟ್ ಲವ್, ಮ್ಯಾರೇಜ್ವರೆಗೂ ಹೋಗಲ್ಲ, ಮ್ಯಾರೇಜ್ ಆಗಲ್ಲ. ಅವರು ಮ್ಯಾರೇಜ್ ಆಗಬೇಕು ಅಂತಂದರೆ 7ನೇ ಭಾವದಲ್ಲಿರೋಂಥ ಗ್ರಹ ಯಾವ್ದಾದ್ರು ಒಂದು 7ನೇ ಭಾವಕ್ಕೂ ಸಹಿತ ಕನೆಕ್ಟಿವಿಟಿ ಇರಬೇಕು. ಓಕೆನಾ. ನೆಕ್ಸ್ಟು ಕಾಂಬಿನೇಷನ್ನು. ಇವಾಗ ಈ ಜಾತಕದವ್ರಿಗೆ ಲವ್ ಮ್ಯಾರೇಜ್ ಆಗುತ್ತಾ? ಬಟ್ ಲವ್ ಆಗುತ್ತಾ ಫಸ್ಟು ಅದನ್ನು ನೋಡಬೇಕು. ಲವ್ ಆಗಬೇಕು ಅಂತ ಅಂದರೆ 5ನೇ ಭಾವಕ್ಕೆ ನಮಗೆ 5, 7, 11 ಕನೆಕ್ಟಿವಿಟಿ ಇರಬೇಕು, ಅಥವಾ 3, 5, 7, 11 ಕನೆಕ್ಟಿವಿಟಿ ಇರಬೇಕು. 5ನೇ ಭಾವಕ್ಕೆ ಇದ್ದರೆ ಮಾತ್ರ ನಮಗೆ ಈ ಪ್ರೀತಿ ಪ್ರೇಮ ಇದರೊಳಗೆಲ್ಲ ಆಸಕ್ತಿ ಜಾಸ್ತಿ ಇರುತ್ತೆ, ಬೇಗ ಕನೆಕ್ಟ್ ಆಗ್ತಾರೆ, ಬೇಗ ಅಟ್ರ್ಯಾಕ್ಟ್ ಆಗ್ತೀವಿ, ಬೇಗ ಲವ್ ಆಗುತ್ತೆ. ಇವೆಲ್ಲದೂ ಸಹಿತ 5ನೇ ಭಾವಕ್ಕೆ ಈ ರೀತಿ ಕಾಂಬಿನೇಷನ್ ಕನೆಕ್ಟಿವಿಟಿ ಇದ್ದಾಗ. ಅದೇ ನಿಮಗೆ 6, 8, 12 ಇಲ್ಲೇನಿದೆಯಲ್ಲ ಇವಾಗ 6, 8, 12 ಈ ಥರ ಕನೆಕ್ಟಿವಿಟಿ ಇದ್ದರೆ ಲವ್ ಫೇಲ್ಯೂರ್ ಆಗೋಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಸಹಿತ 4, 12 ಬರಬಾರ್ದು. 4, 12 ಬಂತು ಅಂತ ಅಂದರೆ ಅವರಿಗೆ ಈ ಪ್ರೀತಿ ಪ್ರೇಮದಲ್ಲಿ ಮತ್ತು ಪ್ರಾಬ್ಲಮೆಟಿಕ್ ಜಾಸ್ತಿ ಆಗುತ್ತೆ, ಲವ್ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಅಂದರೆ ಅದು 5ನೇ ಭಾವಕ್ಕೆ 8 ಮತ್ತು 12ನೇ ಭಾವ ಆಗಿ ಬರೋದ್ರಿಂದ. ಮತ್ತು ಲಗ್ನ ಭಾವಕ್ಕೆ ಈ ಥರ 8, 12 ಕನೆಕ್ಟಿವಿಟಿ. ಇವಾಗ ನೋಡಿ, ಲಗ್ನ ಭಾವಕ್ಕೆ ಈ 8, 12 5ನೇ ಭಾವ ಕನೆಕ್ಟಿವಿಟಿ ಆಗಿರುವಂಥ 8, 12 ಲಗ್ನ ಭಾವಕ್ಕೆ ತೊಂದರೆ ಕೊಡುತ್ತೆ, ಅಂದರೆ ನಮಗೆ ತೊಂದರೆ ಕೊಡುತ್ತೆ. ಆ ವಿಚಾರವಾಗಿ ನಮಗೆ ಸಮಸ್ಯೆಗಳನ್ನು ತಂದು ಒಡ್ಡುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಕೆಲವ್ರಿಗೆ ಏನಕ್ಕೆ ಲವ್ವಲ್ಲಿ ಸಮಸ್ಯೆಗಳಾಗುತ್ತೆ, ಪೊಲೀಸ್ ಸ್ಟೇಷನ್ನು ಕೇಸು ಅಂತೆ ಅದಂತೆ ಇದಂತೆ ಎಲ್ಲ ಸಮಸ್ಯೆಗಳು ಬರ್ತವೆ. ಕೆಲವರು ಲವ್ ಫೇಲ್ಯೂರ್ ಆಗುತ್ತೆ, ತುಂಬಾ ಇಷ್ಟಪಟ್ಬಿಡ್ತಾರೆ, ಕೈ ಕುಯ್ಕೊಳ್ಳೋದು, ತುಂಬ ಹಾರ್ಡಾಗಿ ಇದು ಮಾಡೋಂಥದ್ದು. ಇವೆಲ್ಲದೂ ಸಹಿತ ಇಲ್ಲಿ ಬರೋವಂಥ ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. 5ನೇ ಭಾವಕ್ಕೆ ಕೂತ್ಕೊಂಡ್ರೆ ಗ್ರಹಗತಿಗಳು ಮತ್ತು ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿ ನಾವು ತೊಗೊಬೇಕು. ಮತ್ತು ಇದೇ ಭಾವ 3, 5, 7 ಅನ್ನೋದೇ ಸಹಿತ 7ನೇ ಭಾವಕ್ಕೂ ಸಹಿತ ಕನೆಕ್ಟಿವಿಟಿ ಇದ್ದರೆ ಮಾತ್ರ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ, ಇಲ್ಲ ಅಂತಂದರೆ ಇಲ್ಲ. ಮತ್ತು ಈ ಗ್ರಹ ಯಾವ್ದಾದ್ರು ಈ 7ನೇ ಭಾವಕ್ಕೂ ಸಹಿತ ಬಂದಿರಬೇಕು. ಗ್ರಹ ಸ್ಟಾರ್ ಲಾರ್ಡ್ ಆಗಿ ಸಬ್ ಲಾರ್ಡ್ ಆಗಿ ಅಥವಾ ಕಸ್ಪಲ್ ಸಬ್ ಲಾರ್ಡ್ ಆಗೋರು ಸಹಿತ ಬಂದಿದ್ರೆ ಮಾತ್ರ ನಮಗೆ ಅದು ವರ್ಕ್ ಆಗ್ತಿಲ್ಲ ಅಂದರೆ ವರ್ಕ್ ಆಗಲ್ಲ. ನೆಕ್ಸ್ಟು ನಾವೇನು ಮಾಡಬೇಕು, ಪ್ಲ್ಯಾನೆಟ್ ಲಿಂಕ್ಸಿಗೆ ಹೋಗ್ತೀವಿ. ನೆಕ್ಸ್ಟು ಆ ಕಾರಕ ಗ್ರಹ ಸಾಧಕವಾಗಿದೆಯಾ ಬಾಧಕವಾಗಿದೆಯಾ ಅಂತ ನೋಡಬೇಕು ನಮ್ಮ ಜಾತಕದಲ್ಲಿ. ಇವಾಗ ಹುಡುಗನ ಜಾತಕ ಆದರೆ ಶುಕ್ರನ ನಾವು ತಗೋತೀವಿ. ಶುಕ್ರ ಚೆನ್ನಾಗಿದ್ದಾನ ಅಂತ ನೋಡಬೇಕು, ಸಾಧಕ ಇದ್ದಾನ ಬಾಧಕ ಇದ್ದಾನ ಅಂತ ನೋಡಬೇಕಾಗತ್ತೆ. ನೆಕ್ಸ್ಟು ನಾವು ಹುಡುಗಿರಿಗೆ ಆದರೆ ಕುಜನ ತೊಗೊಬೇಕಾಗತ್ತೆ. ಇವಾಗ ಎರಡೂ ಒಂದೇ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಕ್ಕೋಸ್ಕರ ಎರಡೂ ಗ್ರಹನ ತಿಳಿಸ್ಕೊಡ್ತೀನಿ. ಇವಾಗ ಇದರಲ್ಲಿ ಲೇಡೀಸ್ ನೋಡೋರು ಇರ್ತಾರೆ, ಜೆಂಟ್ಸ್ ನೋಡೋರು ಇರ್ತಾರೆ. ಓಕೆನಾ. ಇವಾಗ ಶುಕ್ರ 6, 8, 12ಗೆ ಎಫೆಕ್ಟಿವ್ ಲಿಂಕ್ಸಲ್ಲೇ ತೊಗೊಂಡಿದ್ದಾನೆ. ಶುಕ್ರ ಕೂತಿರೋಂಥ ನಕ್ಷತ್ರ ಮತ್ತು ಸಬ್ ಲಾರ್ಡು ಅಷ್ಟು ಚೆನ್ನಾಗಿಲ್ಲ. 6, 8, 12 ಕನೆಕ್ಟಿವಿಟಿ ಇರೋದ್ರಿಂದ ಇವ್ರ ಜಾತಕದಲ್ಲಿ ಹುಡುಗ ಆಗಿದ್ದರೆ ಈ ಜಾತಕದಲ್ಲಿ ಶುಕ್ರ ಚೆನ್ನಾಗಿರೋ ಕಾರಣ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅಥವಾ ಮ್ಯಾರೇಜ್ ಅನ್ನೋ ವಿಚಾರದಲ್ಲಿ ಬರುವಂಥ ಪತ್ನಿ ಶುಕ್ರ ಏನಕ್ಕೆ ನೋಡ್ತೀವಿ ಹುಡುಗನ ಜಾತಕದಲ್ಲಿ ಅಂದರೆ ಬರುವಂಥ ಪತ್ನಿ ಹುಡುಗಿ. ಹಾಗಾಗಿ ಅವ್ರು ಯಾವ ಥರ ಇರ್ತಾರೆ, ಇವ್ರ ಜೊತೆ ಚೆನ್ನಾಗಿರ್ತಾರೆ ಚೆನ್ನಾಗಿರಲ್ವಾ ತಿಳ್ಕೊಬೇಕು ಅಂತಂದರೆ ಶುಕ್ರನ ನೋಡಬೇಕಾಗತ್ತೆ. ಶುಕ್ರ ಚೆನ್ನಾಗಿಲ್ಲದ ಕಾರಣ ಬರೋ ಯಾವುದೇ ಒಂದು ಹುಡುಗಿ ಬಂದ್ರೂ ಈ ವ್ಯಕ್ತಿನ ಇಷ್ಟಪಡಲ್ಲ, ಅಥವಾ ಆ ವಿಚಾರವಾಗಿ ಇವರಿಗೆ ಸಮಸ್ಯೆ ಇರುತ್ತೆ. ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ, ಬೇಗ ಲವ್ ಫೇಲ್ಯೂರ್ಗಳು ಆಗ್ತಾ ಇರುತ್ತೆ ಇವ್ರ ಜೀವನದಲ್ಲಿ ಅಂತ ನೀವು ಹೇಳ್ಬೋದು. ಹುಡುಗಿ ಜಾತಕದಲ್ಲಿ ಕುಜನ ತೊಗೊತೀವಿ. ಇವಾಗ ಹುಡುಗಿ ಜಾತಕದಲ್ಲಿ ಕುಜನ ಏನಾದ್ರು ತಗೊಂಡಾಗ ಕುಜ ಏನಾದರೂ 4, 12ಕ್ಕೆ ಅಥವಾ 4, 8, 12ಕ್ಕೆ ಏನಾದ್ರು ಕನೆಕ್ಟಿವಿಟಿ ಇದ್ದಿದ್ರೆ ಮಾಡ್ತಾ ಸಮಸ್ಯೆ. ಇಲ್ಲಿ ನೋಡ್ಬೋದು 4, 8 ಅಥವಾ 12ಕ್ಕೆ ಏನಾದ್ರು ಕನೆಕ್ಟಿವಿಟಿ ಇದ್ದಾಗ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಅದೇ ಏನಾದರೂ ಈ ಕುಜನೋ ಅಥವಾ ಶುಕ್ರ ಏನಾದರೂ ನಿಮಗೆ 3, 7, 11 ಅಥವಾ 3, 5, 7, 11 ಈ ರೀತಿ ಏನಾದ್ರು ಕನೆಕ್ಟಿವಿಟಿ ಇದ್ದರೆ ಇವರಿಗೆ ಮದುವೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬೇಗನೆ ಪ್ರೀತಿ ಪ್ರೇಮದಲ್ಲಿ ಒಳಗಡೆ ಬೀಳ್ತಾರೆ. ಇವನ್ ದೊಡ್ಡವರು ಹಿರಿಯರು ಸಹಿತ ಇದನ್ನು ನೋಡಿ ಅರ್ಥ ಮಾಡ್ಕೊಬೋದು. ನಮ್ಮ ಮಕ್ಕಳಿಗೆ ಪ್ರೀತಿ ಪ್ರೇಮ ಏನಾದ್ರು ಮಾಡೋ ಅವಕಾಶ ಇದೆಯಾ, ಅಥವಾ ಅವ್ರು ಅದರೊಳಗೆ ಏನಾದ್ರು ಬೀಳ್ತಾರೆ, ಅಥವಾ ಓದಿನ ಕಡೆ ಗಮನ ಕೊಡಲ್ವಾ ಇಲ್ವಾ ಅನ್ನೋದೆಲ್ಲ ಸಹಿತ ನೀವು ಸಹಿತ ತಿಳ್ಕೊಬೋದು. ಅಥವಾ ಯಾರೆಲ್ಲ ಲವ್ ಫೇಲ್ಯೂರ್ ಆಗಿರೋವಂಥವ್ರು ಅಥವಾ ಲವ್ವಲ್ಲಿ ಸಕ್ಸಸ್ ಆಗಿರೋವಂಥವ್ರು ಅಥವಾ ಲವ್ ಮ್ಯಾರೇಜ್ ಆಗಬೇಕು ಅಂತ ಇರೋರು ಯಾರು ನೋಡ್ತಾ ಇದ್ರು ಸಹಿತ ನೀವು ಸಹಿತ ಆರಾಮಾಗಿ ಇದನ್ನು ಅರ್ಥ ಮಾಡ್ಕೊಂಡು ನೀವು ಸಹಿತ ನಿಮ್ಮ ಜಾತಕದಲ್ಲಿ ತಿಳ್ಕೊಬೋದು. ಕನ್ಸಲ್ಟೇಷನ್ ಬೇಕಾದ್ರೆ ತೊಗೊಂಡು ನೀವು ಕೇಳ್ಬೋದು, ನಾನು ತಿಳಿಸ್ಕೊಡ್ತೀನಿ. ಇಲ್ಲ ನಾನು ಜ್ಯೋತಿಷ್ಯ ಕಲಿತೀನಿ, ನಾನೇ ಕಲ್ತು ನಾವೇ ನೋಡ್ಕೊತೀವಿ ಅದು ಸಹಿತ ಜ್ಯೋತಿಷ್ಯನ ಕಲಿಬೋದು. ಪ್ರತಿ ತಿಂಗಳು ಸಹಿತ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭ ಆಗ್ತಿರುತ್ತೆ. ದಯವಿಟ್ಟು ಕ್ಲಾಸಿಗೆ ಸೇರ್ಕೊಳ್ಳಿ, ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ.
ಇಷ್ಟೆಲ್ಲ ನಾವು ನೋಡಬೇಕಾಯ್ತು. ಇಷ್ಟೆಲ್ಲ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ನಡೆಯುತ್ತಾ ನಡೆಯಲ್ವಾ, ಇವ್ರಿಗೆ ಸಮಸ್ಯೆ ಇದೆಯಾ ಸಮಸ್ಯೆ ಇಲ್ವಾ ಅಂತ. ಮತ್ತು ಇನ್ನೊಂದು ಥರ ದಶಾಭುಕ್ತಿಲೇ ನೋಡಬೇಕು. ದಶಾಭುಕ್ತಿ ಏನಾದರೂ ನಮಗೆ ಸಾಧಕವಾಗಿದ್ದರೆ, ವಿಧಿ ಕೆಟ್ಟಿದೆ ಭಾವಲಿಂಗ್ಸಲ್ಲಿ ವಿಧಿ ಕೆಟ್ಟಿದೆ, 5ನೇ ಭಾವ ಕೆಟ್ಟಿದೆ ಅಂದ್ಕೊಳ್ಳೋಣ. ದಶಾಭುಕ್ತಿ ಏನಾದರೂ ಸಾಧಕವಾಗಿದ್ದರೆ ಮಾಡ್ತಾ ನಮಗೆ ಅಲ್ಲೂ ಸಹಿತ ಅಲ್ಲಾಗುವಂಥ ಸಾಧ್ಯತೆಗಳಿರುತ್ತೆ. ಆ ಟೈಮಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಕೊಡುತ್ತೆ. ಯಾವಾಗೆಲ್ಲ ದಶಾಭುಕ್ತಿ ಸಾಧಕ ಆಗಿರುತ್ತೆ ಅಲ್ಲಿವರೆಗೂ ಪ್ರೀತಿ ಪ್ರೇಮ ಅನ್ನೋದು ಸಕ್ಸಸ್ ನಡೀತಾ ಇರುತ್ತೆ. ದಶಾಭುಕ್ತಿ ಯಾವಾಗ ಕೆಡುತ್ತೆ ಮತ್ತು ಇಲ್ಲೂ ಕೆಟ್ಟಿರುತ್ತೆ ಆಲ್ರೆಡಿ 40%, ಅಲ್ಲೂ ಸಹಿತ ಕೆಡುತ್ತೆ ಅಂದ್ಕೊಳ್ಳಿ, ಆವಾಗ ಕಂಪ್ಲೀಟಾಗಿ ಅದು ಪ್ರಾಬ್ಲಮೆಟಿಕ್ ಆಗುತ್ತೆ, ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇವಾಗ ನೋಡಿ ಶುಕ್ರ ದಶೆ ಶುಕ್ರ ಭುಕ್ತಿ ನಡೀತಾ ಇದೆ. ಇವಾಗ ನಾವು ಪ್ಲ್ಯಾನೆಟ್ ಲಿಂಕ್ಸಲ್ಲಿ ಬರ್ತೀವಿ, ನೋಡ್ತೀವಿ ಇಲ್ಲಿ ದಶ ಯಾವುದು ನಡೀತಿದೆ, ದಶಾನಾಥನವರು ಚೆನ್ನಾಗಿದ್ದಾನೆ ಇವರಿಗೆ ಅಂತ ನೋಡಿದಾಗ ಶುಕ್ರ ಚೆನ್ನಾಗಿಲ್ಲ ಜಾತಕದಲ್ಲಿ. ಇದು ಹುಡುಗನ ಜಾತಕ, ಇದು ಸಹಿತ ಶುಕ್ರ ಆಲ್ರೆಡಿ ಪ್ರಾಬ್ಲಮ್ಮು. ಮತ್ತು ಶುಕ್ರ ದೇಶ ಶುಕ್ರ ಭುಕ್ತಿ ನಡೀತಿದೆ. ಇವರಿಗೆ ಲವ್ ಮ್ಯಾರೇಜ್ ಆಗುತ್ತಾ, ಲವ್ವಲ್ಲಿ ಸಕ್ಸಸ್ ಆಗ್ತೀನಾ, ಅಥವಾ ಯಾರಿಗಾರು ಲವ್ ಮಾಡ್ತಾರೋ ನನ್ನ, ಅಥವಾ ನಾ ಯಾರಿಗಾರು ಪ್ರಪೋಸ್ ಮಾಡಿದ್ರೆ ಆಗುತ್ತಾ ಅಂತ ಏನೇ ಕ್ವಶನ್ ಕೇಳಿದ್ರು ಸಹಿತ ಆಗಲ್ಲ. ಓಕೆನಾ, ದಶ ಚೆನ್ನಾಗಿಲ್ಲ. ಅದೇ ಇವರಿಗೆ ಬುಧ ದೇಶ ಬುಧ ಭುಕ್ತಿ ಏನಾದ್ರು ಬಂದಾಗ ಸಹಿತ ಪ್ರೀತಿ ಪ್ರೇಮ ಮಾಡುವಂಥ ಅವಕಾಶಗಳು ಇರುತ್ತೆ. ನಿಮಗೆ ನೋಡಿ ಇಲ್ಲಿ 1, 3, 7, 9, 11 ಕನೆಕ್ಟಿವಿಟಿ ಇದೆ. ಈ ಭಾವಗಳ ಕನೆಕ್ಟಿವಿಟಿ ಇದ್ದಾಗ ಇವರಿಗೆ ಪ್ರೀತಿ ಪ್ರೇಮದಲ್ಲಿ ಅವಕಾಶಗಳು ಜಾಸ್ತಿ ಇರುತ್ತೆ. ಓಕೆನಾ, ಈ ರೀತಿ ನಾವು ಒಂದು ಜಾತಕನ ನೋಡಬೇಕಾಗತ್ತೆ. ಓಕೆನಾ, ಇಷ್ಟು ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸಾಯಿರಾಮ್.